ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ಕಂಡಂಥ ಅತ್ಯಂತ ಡ್ರೆಡೆಡ್ ಸೀರಿಯಲ್ ಕಿಲ್ಲರ್ಗಳ ಪೈಕಿ ಒಬ್ಬನಾದಂಥ ಸೈನಡ್ ಮೋಹನ್ಗೆ ಇವತ್ತು ಶಿಕ್ಷೆಯ ಪ್ರಮಾಣ ಘೋಷಣೆಯಾಗೋದು ಮಾತ್ರ ಬಾಕಿ ಇದೆ. ಆದರೆ ಆತ ಅಪರಾಧಿ ಅನ್ನೋದು ಸಾಬೀತಾಗಿದೆ. ಆತನಿಗೆ ಅಪರಾಧ ಸಾಬೀತುಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಯ್ಯಬ್ಬ ಬ್ಯಾರಿ ನಮ್ಮ ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮೊಟ್ಟ ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್, ಅಭಿನಂದನೆಗಳು. ತಮಗೆ ಮೋಹನ್ ಕುಮಾರ್ಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಸಫಲರಾಗಿದ್ದೀರಿ, ಅಭಿನಂದನೆಗಳು. ಥ್ಯಾಂಕ್ ಯು ಸರ್, 19ನೇ ತಾರೀಕಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಅವತ್ತು ಕೋರ್ಟ್ನಲ್ಲಿ ನಿಮ್ಮ ವಾದ ಏನಿರುತ್ತೆ, ಏನು ಶಿಕ್ಷೆ ಕೊಡಬೇಕು ಅನ್ನುವಂಥ ವಾದವನ್ನು ಮಂಡಿಸೋದಕ್ಕೆ ತಯಾರಾಗಿದ್ದೀರಿ? ಒಂದನೇದಾಗಿ ಒಂದು ಕೇಸಿನಲ್ಲೆಲ್ಲ ಈ ಎರಡು ಪ್ರಕರಣ ಕೂಡ ಸಾಕ್ಷಿ ಪ್ರೂವ್ ಆಗಿದೆ. ಓಕೆ. ಸಂಜೆ ಕೂಡ ಇನ್ನೊಂದು ಕೇಸು, ಅದು ಬಂಟ್ವಾಳ ರೂರಲ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ವಾಮದ ಪದವು ಲೀಲಾ ಎಂಬುವನು ಕೊಲೆ ಮಾಡಿದ್ದು ಕೂಡ ಸಾಬೀತಾಗಿದೆ. ಸೊ ಈಗ 19ನೇ ತಾರೀಕಿಗೆ 3 ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಕಟ ಆಗುತ್ತಾ ಹಾಗಿದ್ರೆ? ಇಲ್ಲ, ಈಗ 2ರಲ್ಲಿ ಕೇಸು ಪ್ರಕರಣ ಸಾಬೀತಾಗಿದೆ. ಇದು ತೀರ್ಪು ನಾಳೆಗೆ ಇಟ್ಟುಕೊಂಡಿದ್ದಾರೆ. ಎಸ್. ಈಗ ಪ್ರಕಟ ಆದ 2 ಪ್ರಕರಣಗಳಿಗೂ ಶಿಕ್ಷೆ ಪ್ರಮಾಣವನ್ನು 19 ತಾರೀಕಿಗೆ. ಸರ್, 19ನೇ ತಾರೀಕಿಗೆ ನ್ಯಾಯಾಧೀಶರು ನಿಮ್ಮನ್ನ ಕೂಡ ಕೇಳ್ತಾರೆ, ಏನು ಶಿಕ್ಷೆ ಕೊಡಬೇಕು ಮತ್ತು ಅದಕ್ಕೆ ಯಾವ ರೀತಿ ಸಮರ್ಥಿಸ್ತೀರಿ ಆ ಶಿಕ್ಷೆಯನ್ನ ಅಂತ ನಿಮ್ಮನ್ನು ಕೂಡ ಪ್ರಶ್ನೆ ಕೇಳ್ತಾರೆ ನ್ಯಾಯಾಧೀಶರು. ಏನು ಶಿಕ್ಷೆ ಆಗಬೇಕು ಅಂತ ನೀವು ವಾದವನ್ನ ಮಂಡಿಸ್ತೀರಿ? ನಾವು ಸಹಜವಾಗಿ ಇದರಲ್ಲಿ ಮರಣದಂಡನೆಯನ್ನು ಕೊಡಬೇಕಂತ ನಾವು ವಾದಿಸ್ತೇವೆ. ಎಸ್ ಸರ್, ಈ ಪ್ರಕರಣದಲ್ಲಿ ತಮಗೆ ಅತಿ ದೊಡ್ಡ ಚಾಲೆಂಜ್ ಅನಿಸಿದ್ದು ಏನು? ಆರೋಪಿಗೆ ಶಿಕ್ಷೆಯನ್ನ ಕೊಡಿಸೋದ್ರಲ್ಲಿ ಮೋಹನ್ ಕುಮಾರ್ನ ಪರವಾದ ವಕೀಲರು ತಮ್ಮ ಕಕ್ಷಿದಾರರ ಪರವಾಗಿ ಅವರು ನಿರಪರಾಧಿ ಅನ್ನೋದಕ್ಕೆ ಯಾವ ರೀತಿಗಳಂಥ ವಾದವನ್ನು ಮಂಡಿಸಿದ್ರು ಮತ್ತು ಆ ವಾದಗಳಿಗೆ ನೀವು ಹೇಗೆ ಪ್ರತಿವಾದವನ್ನು ಮಂಡಿಸಿದ್ರಿ ಸರ್? ಇದರಲ್ಲಿ ವಿಶೇಷವೆಂದರೆ ಈ ಪ್ರಕರಣದಲ್ಲಿ ಆರೋಪಿಗೆ ವಕೀಲಿಲ್ಲ. ಓಕೆ. ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರ ಅವನಿಗೆ ಈ ಥರ ನಿಮಗೆ ಹಣದ ಅಡಚಣೆಯಿಂದ ವಕೀಲರು ನೇಮಕ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಾದರೆ ಸರ್ಕಾರದ ಪರವಾಗಿ ನಿಮಗೆ ವಕೀಲರು ಇಡ್ತೇವೆ ಅಂತ ಅವನಿಗೆ ತಿಳುವಳಿಕೆ ಕೊಡಬೇಕಾಗಿರ್ತದೆ. ಆ ಥರ ಅವರಿಗೆ ತಿಳುವಳಿಕೆ ಕೊಟ್ಟಾಗಲೂ ಕೂಡ ನನಗೆ ಸರ್ಕಾರದ ಪರದಿಂದ ವಕೀಲರು ಬೇಡ, ನಾನೇ ನಡೆಸ್ತೇನೆ ಅಂತ ಹೇಳಿದ್ದಾನೆ. ಯಾವ ರೀತಿಯಾದಂಥ ವಾದಗಳನ್ನು ಮಂಡಿಸಿದ ಸರ್? ತಾನು ನಿರಪರಾಧಿ ಅನ್ನೋದಕ್ಕೆ ಅವನಾಗಿಯೇ ವಾದಗಳನ್ನು ಮಂಡಿಸದ್ನ? ಯಾವ ರೀತಿಯಾದಂಥ ವಾದಗಳನ್ನು ಮಂಡಿಸಿದ? ಹೌದು, ಅವನಾಗಿಯೇ ವಾದವನ್ನು ಮಂಡಿಸಿದ್ದು. ಏನೇನು ಇತ್ತು ಅವನ ವಾದಗಳು? ಏನೇನಿತ್ತು ಅವನ ವಾದದ ಪ್ರಕಾರ? ಈ ಪ್ರಕರಣದಲ್ಲಿ ಮಠಾಧಿಪತಿಗಳೆಲ್ಲ ಮುಷ್ಕರ ಹೂಡಿದ್ರು, ಹಲವಾರು ಹೆಣ್ಣು ಮಕ್ಕಳು ಆಗಿದ್ರು ಕೂಡ ಪತ್ತೆ ಹಚ್ಚಲಿಲ್ಲ ಅಂತ ಹೇಳಿ ಮುಷ್ಕರ ಹೂಡಿದಕ್ಕೆ ನನ್ನನ್ನು ಅಪರಾಧಿ ಮಾಡಿದ್ದಾನೆ ಅಂತೇಳಿ ಅವನದು ಇದಾಗಿತ್ತು, ಅವನ ವಾದವಾಗಿತ್ತು. ಎಸ್. ಈ ಪ್ರಕರಣದಲ್ಲಿ ಇದರಲ್ಲೆಲ್ಲ ಸುಳ್ಳು ಕೇಸು, ನಾನು ಆ ಥರ ಮಾಡಲಿಲ್ಲ ಅಂತ ಎಲ್ಲವನ್ನೂ ಅವನು ಅದನ್ನು ಡಿನೈ ಮಾಡಿದ್ದಾನೆ. ಎಸ್, ವೆರಿಸ್ಲಿ ಸರ್. ಸಹಜವಾಗಿ ಆತ ತನ್ನ ಪರವಾಗಿ ತಾನೇ ವಾದಕ್ಕೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ವಾದಗಳನ್ನು ಮಾಡೋದು ಸಹಜ. ಈತನೇ ಅಪರಾಧಿ ಅಂತ ತಾವು ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡೋದರಲ್ಲಿ ಹೇಗೆ ಸಫಲರಾದ್ರಿ? ಪ್ರಮುಖವಾದಂಥ ಸಾಕ್ಷಿಗಳು ನಿಮಗೆ ಏನು ಸಿಕ್ವು ಅಂತ? ನೋಡಿ, ಇದು ಬೇರೆ ಕೇಸ್ ಥರ ಈ ಕೇಸ್ ಅಲ್ಲ. ಇಲ್ಲಿ ಒಂದು ಕಡೆಯಿಂದ ಅವರು ಮೋಸದಿಂದ ಪುಸಲಾಯಿಸಿಕೊಂಡು ಹೆಣ್ಣು ಮಕ್ಕಳನ್ನು ಬೇರೆ ಕಡೆಗೆ ತಗೊಂಡು ಹೋಗ್ತಾನೆ. ಬೇರೆ ಜಿಲ್ಲೆಯಲ್ಲಿ ಅವಳನ್ನು ಮರ್ಡರ್ ಮಾಡ್ತಾರೆ. ಅಲ್ಲಿ ಅವಳು ಅಪರಿಚಿತ ಮಹಿಳೆಯಾಗಿ ಯಾರಿಗೂ ಗೊತ್ತಿಲ್ಲದಾಗಿ ಅವರನ್ನು ಅಲ್ಲಿ ಹೂಳುತ್ತಾರೆ. ಇಲ್ಲೇ ಇದಕ್ಕೆ ಪ್ರಕರಣದ ಸಾಕ್ಷಿಗಳೆಲ್ಲ ಇಲ್ಲಿಯವರಲ್ಲ, ಎಲ್ಲ ಹೊರಗಿನವರು. ಮತ್ತೆ ಹೆಣವನ್ನು ಕೂಡ ಯಾರೋ ಗತಿಯಿಲ್ಲದ ಹೆಣ ಅಂತ ಹೇಳಿ ಮೊದಲು ಊತಿರ್ತಾರೆ. ನಾವು ಈ ಪ್ರಕರಣದಲ್ಲಿ ಬೇರೆ ಸಾಮಾನ್ಯವಾಗಿ ಈ ಪ್ರಕರಣಗಳೆಲ್ಲ KSRTC ಬಸ್ ಸ್ಟ್ಯಾಂಡ್ನಲ್ಲೇ ನಡೀತಿದ್ದು, ಆ ಸತ್ತದ್ದು ನೋಡಿದವರು ಅಲ್ಲಿ ಶೌಚಾಲಯದಲ್ಲಿ ಕೆಲಸ ಮಾಡೋರಾಗಿದ್ದಾರೆ. ಇಂಥ ಸಾಕ್ಷಿಗಳನ್ನು ನಾವು ಇಲ್ಲಿ ಕರೆಸುವುದೇ ದೊಡ್ಡ ಕಷ್ಟವಾಗಿತ್ತು. ಹೇಳಿದ್ರೆ ಅವನು ಕೊಲೆ ಮಾಡಲು ಸಾರ್ವಜನಿಕ ಸ್ಥಳವನ್ನೇ
ಸಿಲೆಕ್ಟ್ ಮಾಡಿದ್ದು. ಅಂದರೆ ಸಾರ್ವಜನಿಕ ಅಂತ ಸಲವಾದ ಬಸ್ ಸ್ಟ್ಯಾಂಡ್ನಲ್ಲಿ ಯಾರೂ ಕೂಡ ಯಾವುದಕ್ಕೂ ಗಮನ ಕೊಡುವುದಿಲ್ಲ, ಆತುರತೆಯಿಂದ ಇರ್ತಾರೆ ಅಂತ ಹೇಳಿ ಅವನು KSRTC ಬಸ್ ಸ್ಟ್ಯಾಂಡ್ಗಳನ್ನೇ ಇದು ಮಾಡಿದ್ದಾನೆ. ಇದರಿಂದಾಗಿ ನಮಗೆ ಸಾಂದರ್ಭಿಕ ಸಾಕ್ಷ್ಯದಿಂದ ಮಾತ್ರ ಈ ಪ್ರಕರಣದಲ್ಲಿ ನಾವು ಸಾಬೀತುಪಡಿಸಬೇಕಾಗಿದೆ. ಇದು ನೇರವಾಗಿ ಕಂಡ ಸಾಕ್ಷಿಗಳಿಲ್ಲ. ಮೊದಲನೇದಾಗಿ ಅನಿತಾ ಎಂಬಳ ಇದರಲ್ಲಿ ಅಲ್ಲ, ಅವನ ಮೋಡಸ್ ಆಪರೆಂಡಿಯ ಬಗ್ಗೆ ನಾನು ಒಂದು ಹೇಳ್ತೇನೆ. ಇವನು ಅದು ನೀವು ನಿಮ್ಮ ಇದರಲ್ಲಿ ಹೇಳಿದ್ರಿ, ಈ ಪ್ರಕರಣದಲ್ಲಿ ಅನಿತಳನ್ನು ಕೂಡ ಪುಸಲಾಯಿಸಿ ಅವನು ಹಾಸನಕ್ಕೆ ಕರ್ಕೊಂಡು ಹೋಗಿ 17/6/2009 ಅಲ್ಲಿ ಹಾಸನದ ಸನ್ಮಾನ್ ಲಾಡ್ಜ್ನಲ್ಲಿ ತಂಗಿ ಅವಳಿಗೆ ಅಕ್ರಮ ಸಂಭೋಗ ಮಾಡಿ ಮಾರನೇ ದಿನ ಅವನು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ಸೈನೈಡ್ ಕೊಟ್ಟದ್ದು. ಇದರಲ್ಲಿ ಮುಖ್ಯವಾಗಿ ಅವನು ಬಸ್ ಸ್ಟ್ಯಾಂಡ್ ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ನಿಂದ ಮೃತ ಅನಿತಳನ್ನು ಕರ್ಕೊಂಡು ಹೋದ ಬಗ್ಗೆ ಕಡೆಯದಾಗಿ ನೋಡಿದ ಸಾಕ್ಷಿಗಳಿದ್ದಾರೆ. ಅವೆಲ್ಲವೂ ಕೂಡ ತಾವು ಹೇಳಿದಾಗೆ ಈತನ ವಿರುದ್ಧ ಇರುವಂತಹ ಎಲ್ಲಾ ಪ್ರಕರಣಗಳಲ್ಲಿ ಅದು ಕೂಡ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳು ಮಾತ್ರ, ಸಾಂದರ್ಭಿಕ ಸಾಕ್ಷಿಗಳು ಮಾತ್ರ. ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನು ಇಟ್ಕೊಂಡು ಆರೋಪವನ್ನು ಸಾಬೀತುಪಡಿಸೋದು ಪ್ರತಿಯೊಬ್ಬ ವಕೀಲರಿಗೂ ಪ್ರತಿಯೊಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಅದೊಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸರ್ ಚಯಬ ಸರ್, ಆ ಚಾಲೆಂಜ್ನಲ್ಲಿ ನೀವು ಜಯ ಗಳಿಸಿದ್ದೀರಿ. ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತಾವು ಖಂಡಿತವಾಗಿಯೂ ಪ್ರಯತ್ನ ಪಡ್ತೀರಿ ಮೋಹನ್ ಕುಮಾರ್ಗೆ ಅತಿ ಹೆಚ್ಚಿನ ಶಿಕ್ಷೆಯನ್ನು, ಸಾಧ್ಯವಿರುವಂಥ ಅತಿ ಹೆಚ್ಚಿನ ಶಿಕ್ಷೆಯನ್ನು ಕೊಡಿಸೋದಕ್ಕೆ ತಾವು ಪ್ರಯತ್ನ ಪಡ್ತೀರಿ ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇದೆ. ಧನ್ಯವಾದಗಳು ಸುವರ್ಣ ನ್ಯೂಸ್ನ ನೇರ ಸಂಪರ್ಕದಲ್ಲಿ ಮಾತನಾಡಿದ್ದಕ್ಕೆ. ಸೊ ಇದಾಗಿತ್ತು ಮೋಹನ್ ಕುಮಾರ್, ಸೈನೈಡ್ ಮೋಹನ್ ಕುಮಾರ್ನ ಶಿಕ್ಷೆಗೆ ಕುರಿತಂತಹ ಮಾತು. 19ನೇ ತಾರೀಕಿನ ದಿನ ಆತನಿಗೆ ಶಿಕ್ಷೆ ಪ್ರಕಟಗೊಳ್ಳುತ್ತೆ. ಚಯಬ್ಬ ಬ್ಯಾರಿ ಅವರು ಹೇಳಿದ ಹಾಗೆ ಮರಣದಂಡನೆ ಶಿಕ್ಷೆಯನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿಗೆ ಇವತ್ತಿನ ಹಾಟ್ ನ್ಯೂಸ್ ಮುಗಿತಾ ಇದೆ. ನಾಳಿನ ವಿಶೇಷ ಸುದ್ದಿಗಳನ್ನು ವಿವರವಾಗಿ ತಗೊಂಡು ಮತ್ತೆ 6:30ಗೆ ಮತ್ತೆ ಬರ್ತೀನಿ. ನಮಸ್ಕಾರ.